ಇರಾನ್ ಅಮೆರಿಕ ಯುದ್ಧದ ನಡುವೆಯೇ ಇರಾನ್ ಶಕ್ತಿಯನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾಡಿ ಹೊಗಳಿದ್ದಾರೆ. ಕತಾರ್, ಸೌದಿ, ಯುಎಇ, ಬಹರೇನ್ ಮತ್ತು ಕುವೈತ್ ಮೇಲೆ ಇರಾನ್ ದಾಳಿ ಮಾಡಿದ್ದು, ಈ ರೀತಿಯ ದಾಳಿಗಳನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ನಡೆಸ್ತಾ ಇರುವ ಈ ಮಾದರಿಯ ದಾಳಿಗಳಿಂದ ಶಾಕ್ ಆಗಿದೆ, ನಮಗೆ ನಾವು ಶಾಕ್ಗೆ ಒಳಗಾಗಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಟ್ರಂಪ್ ಒಪ್ಕೊಂಡಿದ್ದಾರೆ. ಇರಾನ್ ಮಂಡಿಯೂರುತ್ತೆ ಅಂತ ನಾವು ಅನ್ಕೊಂಡಿದ್ವಿ, ಆದ್ರೆ ತಿರುಗೇಟು ನೀಡ್ತಾ ಇದ್ದಾರೆ. ಅವರ ಬಳಿ ವಿಪರೀತ ಶಕ್ತಿ ಇದೆ, ಸಾವಿರಾರು ಕ್ಷಿಪಣಿ ಮತ್ತು ಡ್ರೋನ್ಗಳಿವೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಯಾವುದೇ ಕಾರಣಕ್ಕೂ ಇರಾನ್ ವಿರುದ್ಧದ ಯುದ್ಧ ನಿಲ್ಲಿಸಬೇಡಿ ಅಂತ ಅಮೆರಿಕ, ಇಸ್ರೇಲ್ಗೆ ಕೊಲ್ಲಿ ರಾಷ್ಟ್ರಗಳು ಮನವಿ ಮಾಡಿವೆ. ಒಂದ್ ವೇಳೆ ಯುದ್ಧ ನಿಲ್ಲಿಸಿದ್ರೆ ಇರಾನ್ ಮತ್ತಷ್ಟು ಉಗ್ರವಾಗುತ್ತೆ. ಇರಾನ್ ತನ್ನ ಪ್ರಾಕ್ಸಿ ಉಗ್ರ ಸಂಘಟನೆಗಳ ಬಲ ಇನ್ನಷ್ಟು ಹೆಚ್ಚಿಸುತ್ತೆ ಅಂತ ಸಲಹೆ ನೀಡಿವೆ. ಅಂದ್ರೆ ಯುದ್ಧ ಇಲ್ಲಿಗೆ ನಿಲ್ಲಲ್ಲ ಅಲ್ಲ. ಈಗ ನಿನ್ನೆ ಎಲ್ಲ ಏನ್ ಸುದ್ದಿ ಆಗಿತ್ತು, ಟ್ರಂಪ್ ಏಕಾಂಗಿ ಆಗಿದ್ದಾರೆ. ಹೌದು, ಟ್ರಂಪ್ ಏನು ಹರ್ಮುಜ್ ಜಲಸಂಧಿಯಲ್ಲಿ ಮಾರ್ಗವನ್ನ ಕ್ಲೋಸ್ ಮಾಡಲಾಗಿದೆ, ಅದರಿಂದ ಇಡೀ ಜಾಗತಿಕ ತಲ್ಲಣ ಏನಾಗ್ತಾ ಇದೆ, ತನ್ನ ದೇಶ ಸೇರಿದಂತೆ ಬೇರೆ ಬೇರೆ ದೇಶದಲ್ಲಿ ಜಾಗತಿಕವಾಗಿ ಯಾವ ರೀತಿಯ ತೈಲ ಕೊರತೆ ಉಂಟಾಗಿದೆ, ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಸುಮಾರು 2% ಅಷ್ಟು ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಬಿಸಿ ಜನರನ್ನ ತಟ್ತಾ ಇದೆ. ಈ ಹುಚ್ಚಾಟ ಏನು ಟ್ರಂಪ್ ಮಾಡ್ತಾ ಇದ್ದಾನೆ, ಇದರಿಂದ ನಾವೆಲ್ಲ ಯಾಕೆ ಅನುಭವಿಸ್ಬೇಕು ಅನ್ನುವಂತಹ ಒಂದು ಅಸಹನೆ ಪ್ರಪಂಚದಾದ್ಯಂತ ಹಲವು ದೇಶಗಳು ವ್ಯಕ್ತಪಡಿಸ್ತಾ ಇವೆ. ಈ ಮಧ್ಯೆ ನ್ಯಾಟೋ ದೇಶಗಳು ಮತ್ತು ಯುರೋಪಿಯನ್ ಕಂಟ್ರೀಸ್ ನನ್ನ ಬೆಂಬಲಕ್ಕೆ ಬರಬೇಕು, ನನ್ನ ಜೊತೆ ಯುದ್ಧಕ್ಕೆ ಬರಬೇಕು, ಹರ್ಮುಜ್ ಜಲಸಂಧಿಯಲ್ಲಿ ನಿಮ್ಮ ಯುದ್ಧ ನೌಕೆಯನ್ನ ಕಳಿಸಿ, ಇಲ್ದಿದ್ರೆ ನೋಡ್ಕೊಳ್ಳಿ ನಿಮ್ ಭವಿಷ್ಯ ಏನಾಗುತ್ತೆ ಅಂತ ವಾರ್ನಿಂಗ್ ಮಾಡಿದ್ರು ಕೂಡ ಇಲ್ಲಿಯವರೆಗೆ ಯಾರು ಈತನ ಒಂದು ಮಾತಿಗೆ ಬೆಂಬಲ ಕೊಡದೆ, ಯಾರು ಕೂಡ ರಣರಂಗಕ್ಕೆ ಇಳಿಯದೆ ಇರುವುದು ಒಂದು ದೊಡ್ಡ ಅವಮಾನ ಎಂಬಂತೆ ನಿನ್ನೆ ಮಾತಾಡಿದ್ವಿ. ಇವತ್ತು ತಿರ್ಗಾ ಏನು ಈ ಟ್ರಂಪ್ ಕೊಡೋ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಕಣ್ಣು ಮುಚ್ಚಿ ಕೈಯಷ್ಟರಲ್ಲೇ ಮತ್ತೆ ಯೂಟರ್ನ್ ನೋಡ್ದಿರ್ತಾನೆ ಈತ. ಹಾಗಾಗಿ ಈತನ ಮಾತನ್ನ ಯಾರು ನಂಬೋದಕ್ಕೆ ರೆಡಿ ಇಲ್ಲ. ಭಾರತದ ವಿಚಾರದಲ್ಲೂ ಅಷ್ಟೇ. ಇನ್ನು ಇವತ್ತು ಈ ಸುದ್ದಿಗೆ ಬರೋದಕ್ಕಿಂತ ಮುಂಚೆ ನಾನು ಒಂದು ರೆಕಮೆಂಡೇಶನ್ ಹೋಗಿದೆಯಂತೆ, ಅಮೆರಿಕಾದ ಒಂದು ರೆಕಮೆಂಡೇಶನ್ ಈ ರಿಲಿಜಿಯಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. RSS ನ ಬ್ಯಾನ್ ಮಾಡ್ಬೇಕು ಅಂತ ಅವ್ರೇನೋ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರಂತೆ. RSS ನ ಆಸ್ತಿಗಳನ್ನ ಜಪ್ತಿ ಮಾಡ್ಬೇಕು ಅಂತೆಲ್ಲ. ಸೊ ಸಾಧ್ಯ ಆದ್ರೆ ನಾಳೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಣ. ಆ ಲೆವೆಲ್ಗೆ ಇವರು ಬುಡಕ್ ಕೈ ಹಾಕಕ್ ಬರ್ತಾರೆ ಅಮೆರಿಕಾದವರು, ಬಿಟ್ರೆ ಇನ್ನೇನೇನ್ ಕೈ ಹಾಕ್ತಾರೇನೋ. ಆದ್ರೆ ಇರಾನ್ ಮಾತ್ರ ಇವರ ದುರ್ಬಲ ನರನ ಹಿಡಿದು ಹಿಚಿಕೆ ಬಗ್ಗಿಸ್ತಾ ಇದ್ದಾರೆ. ಇವತ್ತು ನೋಡಿ ಅಮೆರಿಕದ ಅಧ್ಯಕ್ಷನ ಮಾತುಗಳು ಹೆಂಗಿತ್ತು ಅಂತ. ಯಾರನ್ನ ಸರ್ವನಾಶ ಮಾಡ್ಬಿಡ್ತೀನಿ, ಯಾರನ್ನ ಒಂದು ದಿನದಲ್ಲಿ ಉಡಿಸ್ ಮಾಡ್ಬಿಡ್ತೀನಿ, ನಾನ್ ಗೊತ್ತಲ್ಲ ಸೂಪರ್ ಪವರ್ ರಾಷ್ಟ್ರ, ನನ್ನ ಬೆರಳಿನ ತುದಿಯಲ್ಲಿ ಹಿಂಗ ಆಟ ಆಡಿಸ್ಬಿಡ್ತೀನಿ, ಎಲ್ಲರನ್ನು ಸ್ಯಾಂಕ್ಷನ್ ಹಾಕ್ತೀನಿ, ಟಾರಿಫ್ ಹಾಕ್ತೀನಿ, ನಾನು ಹೇಳ್ದಂಗ್ ಕೇಳ್ಬೇಕು ಅಂತೆಲ್ಲ ಬೊಗಳೆ ಬಿಡ್ತಾ ಇದ್ದಂತ ಟ್ರಂಪ್ ಇವತ್ತು ಇರಾನ್ ನ ಹಾಡಿ ಹೊಗಳ್ತಾ ಇದ್ದಾರೆ. ಇರಾನ್ ನ ಜನ ತುಂಬಾ ಬುದ್ಧಿವಂತರು, ಇವ್ರ IQ ಲೆವೆಲ್ ತುಂಬಾ ಜಾಸ್ತಿ ಇದೆ, ಇವರು ಇಷ್ಟು ದೂರ ಈ ಯುದ್ಧನ ತೆಗೆದುಕೊಂಡು ಬರ್ತಾರೆ ಅಂತ ನನ್ಗೆ ಅನ್ಸ್ಲೇ ಇಲ್ಲ. ಶಾಕ್ ಆಗಿದೆ. ಅಲ್ಲಿ ಯಾರೋ ಜರ್ನಲಿಸ್ಟ್ ಕೇಳಿದ ಪ್ರಶ್ನೆಗೆ ನಾವು ಯಾರ ಜೊತೆ ಯುದ್ಧ ಮಾಡ್ತಿದೀವಿ ಅಂತ ನಿಮ್ಗೆ ಗೊತ್ತಾ ಅಂತ ಅವ್ರನ್ನೇ ಕೇಳ್ತಾ ಇದ್ದಾನೆ. ಸೊ ಇರಾನ್ ನ ಬಗ್ಗೆ ಇದ್ದಕ್ಕಿದ್ದಂತೆ ಈ ರೀತಿ ಪ್ರೀತಿ ಹಾಡಿ ಹೊಗಳುವಂತಹ ಸ್ಟ್ರಾಟಜಿ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನಿಜ. ಯಾವ ಇರಾನ್, ಯಾವುದೇ ರೀತಿ ಸರಿಸಮವಲ್ಲದ ಇರಾನ್, ನೀವು ಯುದ್ಧಕ್ಕೆ ಕೆಲವೊಂದು ಲೆಕ್ಕಾಚಾರಗಳ ಹಾಕ್ತಾರೆ. ಇವ್ರ ಹತ್ರ ಎಷ್ಟು ಶಸ್ತ್ರಾಸ್ತ್ರಗಳಿವೆ, ಎಷ್ಟು ಯುದ್ಧ ವಿಮಾನಗಳಿವೆ, ಎಷ್ಟು ಯುದ್ಧ ನೌಕೆಗಳಿವೆ, ಇದೆಲ್ಲದರ ಲೆಕ್ಕಾಚಾರಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ಸರಿಸಾಟಿ ಅಲ್ಲ ಇರಾನ್. ಆದ್ರೆ 18ನೇ ದಿನದವರೆಗೂ ಕೂಡ ಈ ಯುದ್ಧವನ್ನ ಮುಂದುವರಿಸ್ತಾ ಇರೋದು. ಮತ್ತು ಅವರ ರಣನೀತಿ ಹೇಗಿದೆ ಇರಾನ್, ಯಾರ ವಿರುದ್ಧನಾದ್ರೂ ನಾವು ದಾಳಿ ಮಾಡೋಕ್ಕಿಂತ ಮುಂಚೆ ಆತ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಅದರಿಂದ ನಮಗೆ ಹೆಂಗ್ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ನೇತನ್ಯಾಹು ಮತ್ತು ಟ್ರಂಪ್ ಇರಾನ್ ಹೇಗ ಪ್ರತಿ ದಾಳಿ ಮಾಡುತ್ತೆ ಅನ್ನೋದನ್ನ ಅಂದಾಜಿಸುವಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದ್ದಾರೆ ಅಂತ ಅನ್ಸುತ್ತೆ. ಇರಾನ್ ಏನ್ ಮಾಡ್ತೋ ಅದು ಇಂಪಾರ್ಟೆಂಟ್. ಇರಾನ್ ಮಾಡಿದ್ದು ಏನು ಅಂತಂದ್ರೆ ಈ ಥಿಯೇಟರ್ ಆಫ್ ವಾರ್, ಈ ಒಂದು ಥಿಯೇಟರ್ ಆಫ್ ವಾರ್ ನ ತುಂಬಾ ದೊಡ್ಡದು ಮಾಡ್ತು. ಏನು ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು ಇಡೀ ಜಾಗತಿಕವಾಗಿ ನಾವು ಎನರ್ಜಿ ಕ್ರೈಸಿಸ್ ತಂದರೆ ನಿಜಕ್ಕೂ ಇವ್ರ ನರ ಹಿಚ್ಕದಂಗೆ ಅಂತ. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಹಾರ್ಮುಜ್ ಜಲಸಂಧಿಯನ್ನ ಬ್ಲಾಕ್ ಮಾಡಿದ್ರು. ಬಹಳಷ್ಟು ನಿಮ್ಗೆ ಗೊತ್ತು, ತೈಲ ಆ ಕೊಲ್ಲಿ ರಾಷ್ಟ್ರಗಳಿಂದಲೇ ಎಲ್ಲಾ ಕಡೆ ಹೋಗಬೇಕು.
ಸೊ ಅದನ್ನ ಬಂದ್ ಮಾಡಿದ್ರಿಂದ ಎನರ್ಜಿ ಕ್ರೈಸಿಸ್ ಎಷ್ಟು ದೊಡ್ಡ ಮಟ್ಟಕ್ಕೆ ಆಯ್ತು ಅಂತಂದ್ರೆ ಹೌದು. ಇವ್ರ ಹುಚ್ಚಾಟಕ್ ನಾವ್ಯಾಕ್ ಬಲಿ ಆಗ್ಬೇಕು ಅಂತ ಇತರೆ ರಾಷ್ಟ್ರಗಳು ಈಗ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿವೆ. ನಿಜ. ಇದನ್ನ ಇವರು ಇಮ್ಯಾಜಿನೇ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ಕೊಲ್ಲಿ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು ಇರಾನ್. ಕೊಲ್ಲಿ ರಾಷ್ಟ್ರಗಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಅಂದ್ರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಅಮೆರಿಕದ ಸಿಕ್ಕಾಪಟ್ಟೆ ಬಂಡವಾಳ ಇದೆ. ಹೌದು. ಮತ್ತು ಅಮೆರಿಕಾದಲ್ಲೂ ಕೂಡ ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಕೊಲ್ಲಿ ರಾಷ್ಟ್ರಗಳ ಸಿಕ್ಕಾಪಟ್ಟೆ ಬಂಡವಾಳ ಇದೆ. ಈಗ ಏನಾಗಿದೆ ಅಂದ್ರೆ ಪ್ರಪಂಚದಲ್ಲಿ ಶಸ್ತ್ರಾಸ್ತ್ರಗಳಿಂದ ಅಲ್ಲ, ಬಂಡವಾಳದಿಂದ ಎಲ್ಲವೂ ನಡೆಯುತ್ತೆ. ಹೌದು. ನಿಮಗಿರುವಂತ ಅತಿ ದೊಡ್ಡ ಬೆಲೆ ಬಾಳುವ ವಸ್ತು ಯಾವುದು ಅಂತಂದ್ರೆ ಈ ಪ್ರಪಂಚದಲ್ಲಿ ಎಲ್ಲಿ ಎನರ್ಜಿ ಇರುತ್ತೋ, ಎಲ್ಲಿ ಬಂಡವಾಳ ಇರುತ್ತೋ ಆ ದೇಶ ಪವರ್ಫುಲ್ ಆಗುತ್ತೆ. ಹೌದು. ಇರಾನ್ ಹತ್ರ ಆ ಬಂಡವಾಳ ಇದೆ, ಆ ಎನರ್ಜಿ ಇದೆ. ಹೀಗಾಗಿ ಅದನ್ನ ಕಬಳಿಸಬೇಕು ಅಂತ ಇಸ್ರೇಲ್ ಮತ್ತು ಅಮೆರಿಕ ಪ್ರಯತ್ನ ಪಡ್ತು, ದಾಳಿ ಮಾಡ್ತು. ನೋಡಿ, ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚು ತೈಲ ಇರಾನ್ ಹತ್ರನೇ ಇದೆ. ಹೌದು. ಸುಮಾರು 208 ಬಿಲಿಯನ್ ಬ್ಯಾರಲ್ ಆಯಿಲ್ ಇರಾನ್ ಬಳಿ ಇದೆ. ಇನ್ನು ಇರಾನ್ ಬಳಿ ಹತ್ತತ್ರ 1200 TCF ನ್ಯಾಚುರಲ್ ಗ್ಯಾಸ್ ಇದೆ. TCF ಅಂದ್ರೆ ಟ್ರಿಲಿಯನ್ ಕ್ಯೂಬಿಕ್ ಫೀಟ್. ಅದು ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಈ ನ್ಯಾಚುರಲ್ ಗ್ಯಾಸ್ ಅನ್ನ ಅಳೆಯೋದಕ್ಕೆ ಇರುವಂತದ್ದು. ಸೊ ನ್ಯಾಚುರಲ್ ಗ್ಯಾಸ್ ಸುಮಾರು 1200 TCF ಇದೆ. 208 ಬಿಲಿಯನ್ ಬ್ಯಾರಲ್ ಆಯಿಲ್ ಅಂದ್ರೆ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚು ಆಯಿಲ್ ಇರಾನ್ ನಲ್ಲಿ ಇದೆ. ಮತ್ತು ಇರಾನ್ ಬಳಿ ಸುಮಾರು 320 ಮೆಟ್ರಿಕ್ ಟನ್ ಗೋಲ್ಡ್ ಇದೆ. ಇರಾನ್ ಬಳಿ ಭೌಗೋಳಿಕವಾಗಿ ಅಪಾರವಾದಂತಹ ಖನಿಜ ಸಂಪತ್ತು ಇದೆ, ಖನಿಜ ನಿಕ್ಷೇಪಗಳಿವೆ. ಲಿಥಿಯಂ, ಕಾಪರ್ ಅಂದ್ರೆ ತಾಮ್ರ, ಐರನ್ ಓರ್ಗಳು ಅಂತಂದ್ರೆ ಕಬ್ಬಿಣದ ನಿಕ್ಷೇಪಗಳು, ಮತ್ತು ಇದು ಏನದು ಸತು ಜಿಂಕ್ ನಿಕ್ಷೇಪಗಳಿವೆ. ಸೊ ಇವುಗಳೆಲ್ಲದಕ್ಕೂ ನಾವು ಒಂದು ಬೆಲೆ ಹಚ್ಚೋದಾದ್ರೆ ಸುಮಾರು $27 ಟ್ರಿಲಿಯನ್ ಗಿಂತ ಜಾಸ್ತಿ ಆಗುತ್ತೆ. ಈ ಬಂಡವಾಳ, ಈ ಸಂಪನ್ಮೂಲ, ಇದನ್ನ ಕಬಳಿಸುವ ಹಪ್ಪುಹಪ್ಪಿಯಲ್ಲಿ ಇದ್ದದ್ದು ಟ್ರಂಪ್, ಅಮೆರಿಕ. ಹೌದು. ಮತ್ತು ಅಮೆರಿಕ. ಹೀಗಾಗಿ ಇರಾನ್ ಏನ್ ಮಾಡ್ತು, ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತು. ಅವರ ಬಂದರುಗಳ ಮೇಲೆ, ಅವರ ಏರ್ಪೋರ್ಟ್ಗಳ ಮೇಲೆ, ಅವರ ತೈಲ ನಿಕ್ಷೇಪಗಳ ಮೇಲೆ. ಯಾಕೆ ಅಂತಂದ್ರೆ ಕೊಲ್ಲಿ ರಾಷ್ಟ್ರಗಳು ಅಮೆರಿಕಾದಲ್ಲಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಆ ಇನ್ವೆಸ್ಟ್ಮೆಂಟ್ ಏನಾದ್ರೂ ಕೊಲ್ಲಿ ರಾಷ್ಟ್ರಗಳು ತೆಗೆದ್ರೆ ಅಮೆರಿಕಾದಲ್ಲಿ ಅಲ್ಲೋಲ ಕಲ್ಲೋಲ ತಲ್ಲಣ ಸೃಷ್ಟಿಯಾಗುತ್ತೆ. ಎಕನಾಮಿಕ್ಸ್ ಅಂತೂ ಧರಾಶಾಹಿ ಆಗುತ್ತೆ. ಕೇವಲ 3 ದೇಶಗಳು UAE, ಕತಾರ್ ಮತ್ತು ಸೌದಿ ಸುಮಾರು 3 ಟ್ರಿಲಿಯನ್ ವ್ಯವಹಾರ ಮಾಡ್ತಾ ಇದೆ ಅಂತ ಅಮೆರಿಕ ಜೊತೆ. ಅದರಲ್ಲಿ ಅಂಕಿ ಅಂಶಗಳ ಪ್ರಕಾರ ಸೌದಿ ಸುಮಾರು $600 ಬಿಲಿಯನ್ ನಿಂದ $1 ಟ್ರಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಅಂತೆ. ಹಾಗಾಗಿನೇ ಇರಾನ್ ಏನ್ ಮಾಡ್ತಾ ಇದೆ, ಅವುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಆದ್ರೆ ಕೊಲ್ಲಿ ರಾಷ್ಟ್ರಗಳು ಮಾತ್ರ ನೀವು ಯುದ್ಧ ನಿಲ್ಲಿಸಬೇಡಿ ಅಂತ ಹೇಳ್ತಾ ಇದಾವೆ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತು ನಮಗೆ ಸುನ್ನಿ ಶಿಯಾ ಐಡಿಯಾಲಜಿ ಡಿಫ್ರೆನ್ಸಸ್ ಇದೆ. ಅಂಡ್ ಮೋರ್ ಓವರ್ ಇವ್ರನ್ನ ಬಿಟ್ರೆ ನಾಳೆ ಮತ್ತೆ ಯಾವತ್ತಿದ್ರು ನಮಗ್ ಥ್ರೆಟ್. ನಮ್ಮ ವ್ಯವಹಾರಗಳ ಮೇಲೆ ಅಮೆರಿಕಾದ ಕಂಪನಿಗಳು ಏನೇನಿದಾವೆ ಅವೆಲ್ಲದ್ರ ಮೇಲೆ ದಾಳಿ ಮಾಡ್ತಾ ಹೋಗ್ತಾರೆ. ಆ ರೆಡ್ ಲೈನ್ ಕ್ರಾಸ್ ಮಾಡ್ಬಿಟ್ಟಿದ್ದಾರೆ ಇವ್ರನ್ನ ಹಿಂಗೆ ಬಿಟ್ರೆ ನಾಳೆ ಅಮೆರಿಕಕ್ಕೆ ನೀವ್ಯಾಕೆ ಇಲ್ಲಿ ಇರಕ್ಕೆ ಬಿಟ್ರಿ ಅಂತ ನಮ್ಮನ್ನು ಉಡಾಯಿಸ್ಬಿಡ್ತಾರೆ. ಹೀಗಾಗಿ ಇರಾನ್ ಹೆಂಗಾದ್ರೂ ಬಗ್ಗ ಬಡದೆ ನೀವು ಜಾಗ ಖಾಲಿ ಮಾಡಿ ಅಂತ ಕೊಲ್ಲಿ ರಾಷ್ಟ್ರಗಳು ಹಿಂದೆ ಬಿದ್ದಿದ್ದಾವೆ. ಹಾಗಾದ್ರೆ ಇದು ಒಂದು ಸ್ಟ್ರಾಟಜಿ ಇರಬಹುದಾ ಅಂತ. ಯಾಕೆಂದ್ರೆ ಈಗ ಅಮೆರಿಕಾಗೆ ಮುಖ ಮುಚ್ಕೊಳ್ಳೋದೊಂದೇ ಬಾಕಿ ಉಳಿದಿರೋದು. ಇರಾನ್ಗೆ ಕದನ ವಿರಾಮ ಅಂತ ಕರೆಸಿ ಇವತ್ತು ಮುಗಿಸಿ ಒಂದು 6 ತಿಂಗಳಿಗೆ ಮತ್ತೆ ಎಲ್ಲಾ ರೆಡಿ ಮಾಡ್ಕೊಂಡು ಮತ್ತೆ ಅವ್ರ ಮೇಲೆ ಸ್ಟ್ರೈಕ್ ಮಾಡೋದಕ್ಕೆ ಪ್ಲಾನ್ ಇರಬಹುದು. ಆದ್ರೆ ಇರಾನ್ ಮಾತ್ರ ಒಪ್ಕೊಳ್ತಾ ಇಲ್ಲ. ಅವ್ರಿಗೆ ಗೊತ್ತು ಈಗೇನಾದ್ರೂ ನಾವು ಸುಮ್ನಾದ್ರೆ ನಾಳೆ ಇನ್ನೊಂದ್ ದಿನ ಬಂದು ನಮ್ಮನ್ನ ಚಚ್ತಾರೆ ಅಂತ. ಅವರು 3 ಕಂಡೀಷನ್ಸ್ ಇಟ್ಟಿದ್ದಾರೆ. ಅವತ್ ನಾವು ಎಕ್ಸ್ಪ್ಲೇನ್ ಮಾಡಿದಾಗೆ ಕೊನೆ ಕಂಡೀಷನ್ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ನೀವು
ಕದನ ವಿರಾಮ ಹ್ಮ್ ಅಥವಾ ಇನ್ನು ಮುಂದೆ ಯಾವುದೇ ರೀತಿಯಂತ ಸ್ಟ್ರೈಕ್ ಮಾಡಲ್ಲ ಅಂತ ಹ್ಮ್ ನೀವು ಆನ್ ಪೇಪರ್ ಬರೆದು ಕೊಟ್ರೆ ಮಾತ್ರ ನಾವು ಮುಂದುವರಿತೀವಿ ಅಂತ. ಹೌದೌದು. ಆದ್ರೆ ಟ್ರಂಪ್ ಅದಕ್ಕೆಲ್ಲ ಒಪ್ಕೊಳ್ತಾರ ಗೊತ್ತಿಲ್ಲ. ಹ್ಮ್ ಒಂದಂತೂ ಸತ್ಯ, ಇದು ಮುಂದೆ ಹೋಗುತ್ತೆ. ಹ್ಮ್ ಇವತ್ತೇ ಮುಗಿಯೋದಿಲ್ಲ, ನಾಳೆ ಮುಗಿಯೋದಿಲ್ಲ ಯುದ್ಧ, ಹ್ಮ್. ಇನ್ನು ಬಹಳ ಬಹಳ ದೂರ ಹೋಗುತ್ತೆ. Yes. ಹಾಗಾದ್ರೆ ನಂದಾದೇವಿ ಹಡಗು ಏನು ಬರ್ತಾ ಇದೆ, ಹ್ಮ್ ಅದರಿಂದ ನಮಗೆ ಈ ತೈಲ ಕೊರತೆ ನೀಗುತ್ತಾ, ಹ್ಮ್ ನಮ್ಗೆ ಎಷ್ಟರ ಮಟ್ಟಿಗೆ ಎಷ್ಟು ದಿನಗಳವರೆಗೆ ಅನುಕೂಲ ಆಗ್ಬೋದು ಅನ್ನೋದನ್ನ ಹೇಳ್ತೀನಿ.